ಸೊ ಇಟ್ಸ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ನಾವಿವತ್ತು ಮತ್ತೆ ಬಸ್ ಸಿಮ್ಯುಲೇಟರ್ ಆಡ್ತಾಯಿದ್ದೀವಿ. ಸೊ ಇವತ್ತು ನಮ್ಮ ಬಸ್ ಜೊತೆ ಚಾನಲ್ ಗೇಮ್ ಅಂತ ಬಸ್ ಆಡಲ್ಲ. ಸೊ ನಾವಿವತ್ತು ತಮಿಳ್ನಾಡು ಬಸ್ಸಲ್ಲಿ ಆಡ್ತಾಯಿದ್ದೀವಿ. ಸೊ ನಾವು ಇದರಲ್ಲಿ ಆಫ್ ರೋಡಿಂಗು, ಮೌಂಟೇನ್ ಕ್ಲೈಂಬಿಂಗ್ಸು ಮತ್ತು ವಾಟರ್ ವೇಸಲ್ಲಿ ಹೋಗ್ತಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಬಸ್ ಸಿಮ್ಯುಲೇಟರ್ ಇಂಡಿಯಾ. ಆಲ್ ರೈಟ್ ಗೈಸ್, ಸೊ ನೋಡ್ಬೋದು ನಮ್ಮ ಬಸ್ ಇಲ್ಲಿ ಸೈಡಲ್ಲಿ ನಿಲ್ಸಿದ್ದೀನಿ. ಸೊ ಇದೆ ನಮ್ಮ ತಮಿಳ್ನಾಡು ಬಸ್ಸು. ಸೊ ನೋಡ್ಬೋದು, ಸೊ ಸೀಟರು AC ಸೀಟರ್ ಬಸ್ಸು. ಸೊ ಇದರಲ್ಲೇ ನಾವಿವತ್ತು ಡ್ರೈವಿಂಗಲ್ಲಿ ಆಫ್ ರೋಡ್, ವಾಟರ್ ವೇಸ್ ಮತ್ತು ಮೌಂಟೇನ್ ಕ್ಲೈಂಬಿಂಗ್ಸ್ ಟ್ರೈ ಮಾಡ್ತೀರಿ. ಸೊ ಬನ್ನಿ ಹೊಡೋಣ. ಸೊ ಇವಾಗ ನೀಟ್ ಹೈವೇಲಿ ಹೋಗೋಣ. ಸೊ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಜನ ಪಿಕಪ್ ಮಾಡ್ಕೊಂಡು ಹೋಗೋಣ. ಸೊ ನೋಡ್ಬೋದು, ಇವ್ರನ್ನ ಹಚ್ಕೊಳ್ಳೋಣ. ಇವ್ರಿಗೂ ನಮ್ಗೆ ಏನು ಸಂಬಂಧ ಇಲ್ಲ, ಆ ಥರ ಗೇಮ್ ಇದು. ನಾನು ಪಕ್ಕ ಹೇಳ್ತೀನಿ, ಈ ಗೇಮ್ ಪಕ್ಕ ಒಂದು ಹುಡುಗಿನ ಡೆವಲಪ್ ಆಗಿರೋದು. ಸೊ ನಾನು ಇಂಡಿಕೇಟರ್ಸ್ ಹಾಕ್ತೀನಿ, ನೀವೇ ನೋಡ್ಬೋದು ಏನಾಗುತ್ತೆ ಅಂತ. ಬಸ್ಸಿಗೆ ಏನಾಗಲ್ಲ, ಯಾಕಂದರೆ ಸೆಟ್ಟಿಂಗ್ ಆನ್ ಮಾಡಿದ್ದೀನಿ, ಅದು ಡ್ಯಾಮೇಜ್ ಆಫ್ ಆಗಲಿ ಅಂತ. ಇಲ್ಲಾಂದರೆ ಓಡಿಸೋ ಸ್ಟೈಲಿಗೆ ಡ್ಯಾಮೇಜ್ ಆಗಿ ನೋಡಿ, ಅವನ ಗುದ್ದಿಕ್ಕಾನ ಅಷ್ಟು ಬೇಗ ಕರ್ಮ. ಸೊ ಇಲ್ಲಿಯವ್ರನ್ನ ಇಳಿಸ್ಬಿಟ್ಟು, ಸೊ ನೆಕ್ಸ್ಟ್ ಗಾಡಿ ಸಿಕ್ಕೋದು ಸ್ವಲ್ಪ ಪಾಸ್ ಆದರೂ ಆಗಿ. ಸೊ ಮಡಿ ರೋಡ್ ಇದೆ. ಸೊ ನೆಕ್ಸ್ಟ್ ಇವಾಗ ಫುಲ್ ಮೌಂಟೇನ್ ಮೇಲೆ ಹತ್ಸೋಕ್ಕೆ ನೋಡೋಣ. ಸೊ ಈ ಮ್ಯಾಪಲ್ಲಿ ಅದೇ ಇರೋದು, ಮೌಂಟೇನ್ ಮೇಲೆ ಹತ್ಸೋದು. ಸೊ ಬನ್ನಿ ಹೋಗೋಣ. ಇವ್ರನ್ನೇನು ಹಚ್ಕೊತಿರೋದಂದರೆ ಈ ರೂಟೇ ತೋರಿಸುತ್ತೆ ಮೌಂಟೇನ್ ಮೇಲೆ ಹೆಂಗೆ ಹೋಗ್ಬೇಕು ಅಂತ. ಸೊ ಈ ರೂಟ್ ಪ್ರಕಾರ ಹೋದರೆ ಆರಾಮಾಗಿ ಮೌಂಟೇನ್ ಮೇಲೆ ಹತ್ಕೊಂಡು ಹೋಗ್ಬೋದು. ಸೊ ನೋಡೋಣ ಈ ಬಸ್ಸಿಗೆ ಕೆಪಾಸಿಟಿ. ಸೊ ಇದಾದಮೇಲೆ ಕರ್ನಾಟಕ ಬಸ್ ಕೂಡ ಟ್ರೈ ಮಾಡೋಣ, ಯಾವ ಬಸ್ ಬೆಸ್ಟ್ ಅಂತ ಕೂಡ ನೋಡೋಣ. ಸ್ಟಾರ್ಟ್ ಆಯಿತು, ಇನ್ನೇನು ಮೌಂಟೇನ್ ಕ್ಲೈಂಬಿಂಗು. ಸೊ ನೀವು ಮ್ಯಾಪಲ್ಲಿ ನೋಡಿ, ಅಲ್ಲಿ 2 ರೋಡ್ ಥರ ಕಾಣಿಸ್ತಿದೆ. ಅದು 2 ರೋಡ್ ಅಲ್ಲ, ಒಂದು ರೋಡ್ ಒಳಗಡೆ ಹೋಗುತ್ತೆ.
ಸೊ ಇದರಿಂದ ಮೇಲೆ ಹತ್ತಬೇಕು. ಬನ್ನಿ ನೋಡೋಣ ಬಸ್ ಹತ್ತೈತೆ. ಫುಲ್ ಸ್ಪೀಡಲ್ಲಿ ಹತ್ಸೋಣ. ಪರವಾಗಿಲ್ಲ ಸತ್ತಿದೆ. ನೋಡೋಣ, ಟರ್ನಿಂಗ್ಸ್ ಎಲ್ಲ ಇನ್ನೂ ಇದೆ. ಇದರಲ್ಲಿ ಗೊತ್ತಾಗುತ್ತೆ ರಿಯಲ್ ಫೀಲಿಂಗ್ ಏನಿರುತ್ತೆ ಅಂತ. ಆಗ್ತೈತೆ, ನೋಡೋಣ ಏನಾಗುತ್ತೆ ಅಂತ. ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಹಾಕೋಣ, ನೋಡೋಣ. ವ್ಯೂ ಕೂಡ ತುಂಬ ಚೆನ್ನಾಗಿದೆ. ನೋಡ್ಬೋದು ಬಸ್ ಇದೇ ನೋಡಿ ವ್ಯೂ ಮೌಂಟೇನ್ ಟಾಪಿಂದ. ರಿವರ್ಸಲ್ಲಿ ಹಾಕಿದ್ದೀನಿ ಬಿದ್ದೋಗೋದು ಬೇಡ ಅಂತ. ಸೊ ಇಲ್ಲೇ ಒಂದು 5 ನಿಮಿಷ ನಿಂತ್ಕೊಂಡು ಮುಂದೆ ಓಡೋಣ. ನೋಡ್ಬೋದು ಅಂತಾರೆ ಗೊತ್ತಿರೋದು. ಮತ್ತೆ ಇಳಿಸ್ತಾರೆ ಕೆಳಗಡೆ. ಏನು ಮಾಡೋದಿಲ್ಲ. ಇವ್ರು ಮತ್ತೆ ಕೆಳಗಡೆ ಕರ್ಕೊಂಡೋಗಿ ಬಿಟ್ಟು ಬಸ್ಸು ಕೆಪಾಸಿಟಿ ಐತೆ. ನಾನು ಮೋಡ್ ಆಫ್ ಮಾಡಿದ್ದೀನಿ ಅಷ್ಟೇ. ಹಂಗೆ ಬಿಟ್ಕೊಂಡು ಓಡಿಸಿದ್ರೆ ನನ್ನ ಕೆಪಾಸಿಟಿ ಓಡಿಸೋದೆಲ್ಲ ಹೋಗ್ಬಿಟ್ಟಿದ್ದು ಬಸ್ ಇಷ್ಟೊತ್ತಿಗೆ. ಇಲ್ಲಿಂದ ಫುಲ್ ಡೌನ್. ಸಿಗಾಕೊಂತ ಒಂದು 2 ನಿಮಿಷ ಗೈಸ್ ಟೋಯಿಂಗ್ ಕರೆಸ್ತಿದ್ದೀನಿ. ಸೊ ಮುಂದೆ ಓಡೋಣ. ಸೊ ನೋಡ್ಬೋದು ಮತ್ತೆ ಇವನು ಬಂದು ಇಲ್ಲಿ ಟೋ ಮಾಡಿ ಇಲ್ಲಿ ಬಿಟ್ಟಿದ್ದಾನೆ. ಏನಾಗೋದು ಗೊತ್ತಿಲ್ಲ. ಸೊ ನಾನು ಹೋಗೋಣ. ಸ್ವಲ್ಪ ಡೀಟೇಲಿಂಗ್ ಹೋಗೋಣ. ಇಲ್ಲ ಸಿಗಾಕೊಂಡಿದ್ದು.
ಬಸ್ ಇಲ್ಲೇ ಫೇಲ್ ಆಗಿದೆ. ಸೊ ವಾಟರ್ ವೇಸ್ ಅಂತೂ ಇನ್ನೂ ಸಿಕ್ಕಿಲ್ಲ. ಸೊ ನೋಡೋಣ ವಾಟರ್ ವೇಸ್ಟ್ ಏನು ಕತೆ ಆಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ. ಸೊ ಇದ್ರ ಜೊತೆ KSRTCನೂ ಕೂಡ ಟ್ರೈ ಮಾಡೋಣ. ಸೊ ವಾಟರ್ ವೇಸ್ ಏನಾಗುತ್ತೆ ಅಂತ ನೋಡೋಣ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ. ಸೊ ಈ ಬಸ್ಸು ಇಲ್ಲೇ ಬಿದ್ದಿರುತ್ತೆ. ಸೊ ಚೆನ್ನಾಗಿತ್ತು, ಎಲ್ಲ ಚಾಲೆಂಜ್ ಎಲ್ಲ ಕೊಡ್ತು. ಸೊ ಅಲ್ಲಿಂದ ಓಡಿಸುವಾಗ ಬ್ಯಾಲೆನ್ಸ್ ಸಿಗೋಲ್ಲ ಈ ಬಸ್ಸಿಗೆ ಜಾಸ್ತಿ, ಓವರ್ ಸ್ಪೀಡ್ ಕೂಡ ಇದೆ. ಸೊ ನೋಡ್ಬೋದು ಇಬ್ಬರು ಕೂತ್ಕೊಂಡ್ರೆ ಇಬ್ಬರು ಬಿದ್ದು ಸಾಯಿರಿ ನೀವು, ನನಗೇನಿಲ್ಲ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸೊ ವೆಯ್ಟ್ ಮಾಡ್ತೀರಿ ಇಂಥ ಕ್ರೇಜಿ ಎಪಿಸೋಡ್ಗೆ. ನೆಕ್ಸ್ಟ್ ಎಪಿಸೋಡ್ ಬರೋಗಂಟ